ನಿಲ್ಲು ಮಗುವೆ, ನಿನ್ನ ಜೀವನದಲ್ಲಿ ಹಾನಿಕಾರ ವಸ್ತುವಿನ ಬಲೆಗೆ ಬಿದ್ದರೆ ಅದು ನಿನ್ನ ಜೀವನವನ್ನೇ ಸುಡುತ್ತದೆ. ಇದು ಮುಂದಕ್ಕೆ ಕ್ಯಾನ್ಸರ್ನಂತ ಕಾಯಿಲೆಗೆ ದಾರಿ ಮಾಡಿಕೊಡುತ್ತದೆ, ರಕ್ತ ಸಂಚಾರಕ್ಕೆ ತಡೆಯುಂಟು ಮಾಡುತ್ತದೆ. ನೋಡಿ ಸ್ನೇಹಿತರೆ, ಈತ ಮಾರುತಿ ದಾಸನಾಗಿದ್ದಾರೆ. ನಿಲ್ಲು ಮಗುವೆ, ನಿನ್ನ ಜೀವನದಲ್ಲಿ ಹಾನಿಕಾರ ವಸ್ತುವಾದ ಮದುವಿನ ಚಟಕ್ಕೆ ಬಿದ್ದರೆ ನಿನ್ನ ಜೀವನದಲ್ಲಿ ನೆನೆಯಲಾರದ ಮಾರ್ಗರೋಗಕ್ಕೆ ಬಲಿಯಾಗುತ್ತೀಯ. ಆ ರೋಗವೇ ಬಾಯಿ ಕ್ಯಾನ್ಸರ್ ಮತ್ತು ಹಲ್ಲಿನ ಕ್ಯಾನ್ಸರ್ನಂತ ರೋಗಕ್ಕೆ ಬಲಿಯಾಗುವೆ. ಮೊದಲೇ ಎಚ್ಚೆತ್ತುಕೊಳ್ಳಿ. ನಿನ್ನ ಜೀವನದಲ್ಲಿ ಹಾನಿಕಾರಕ ವಸ್ತುವಿನ ಬಲೆಗೆ ಬಿದ್ದರೆ ನಿನ್ನ ಜೀವನವನ್ನು ಸುಡುತ್ತದೆ. ಎಂಡ ಸಾಹಸ, ಹೆಂಡತಿ ಮಕ್ಕಳ ಉಪವಾಸ ಎಂಬ ಗಾದೆ ಮಾತು ಸತ್ಯ. ಈತ ಸಾರಾಯಿ ಕುಡಿಯುತ್ತಾನೆ. ಈತನ ಕಾರಣವನ್ನು ಹೇಳಲು ಹೋದರೆ ನಾನು ಸಂತೋಷಕ್ಕೆ ಕುಡಿಯುತ್ತೇನೆ ಅಥವಾ ದುಃಖಕ್ಕೆ ಕುಡಿಯುತ್ತೇವೆ ಎಂದು ಹೇಳುತ್ತಾನೆ. ತನ್ನ ಕುಡಿತದಿಂದ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ತನ್ನ ಮನೆಯವರ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತಾನೆ. ಕುಡಿತದಿಂದ ಕರುಳಿನ ಕ್ಯಾನ್ಸರ್ ಮತ್ತು ಮೂತ್ರಕೋಶ ತೊಂದರೆಯು ಹಲವಾರು ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ. ನಿಲ್ಲು, ಈ ಸಮಾಜದಲ್ಲಿ ಮಹಿಳೆಯರಿಗೆ ಒಳ್ಳೆಯ ಸ್ಥಾನವಿದೆ. ಒಬ್ಬಳು ಮಹಿಳೆಯು ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಮತ್ತು ಅಜ್ಜಿಯಾಗಿ ಈ ರೀತಿ ಒಳ್ಳೆಯ ಗೌರವವಿದೆ. ಆದ್ದರಿಂದ ಮಹಿಳೆಯರನ್ನು ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಗೌರವಿಸಿ. ಸ್ನೇಹಿತರೆ, ಸಮಾಜದಲ್ಲಿ ಹಲವಾರು ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ನಾವು ನಮ್ಮ ಈ ಚಿಕ್ಕ ಪ್ರಹಸನದಲ್ಲಿ ಹೇಳುವುದೇನೆಂದರೆ, ಕೆಟ್ಟ ಚಟಗಳಿಗೆ ಬಲಿಯಾಗದಿರಿ ಮತ್ತು ಇತರರನ್ನು ಬಲಿಯಾಗುವುದನ್ನು ತಡೆಯಲು ಪ್ರಯತ್ನಿಸಿ.